ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಳಿಕ ಜಂತರ್ ಮಂತರ್ನಲ್ಲಿ ಸಂಭ್ರಮದ ಅಲೆ ಎದ್ದಿತು. ಪ್ರಯಾಗ್ರಾಜ್ ಮತ್ತೆ ನಾಗ್ಪುರಕ್ಕೂ ಸಂತೋಷದ ಅಲೆ ಹರಡಿತು. ದೇಶಾದ್ಯಂತ ವಿದ್ಯಾರ್ಥಿಗಳು ಯುವಜನರು ಖುಷಿ ಪಟ್ಟರು. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಕೊನೆಗೊಂಡ್ರೂ ಕೂಡ ಅದರ ಸಂಭ್ರಮ ಮುಂದುವರಿಯೋದು ಕೂಡ ಕಾಣಿಸ್ತು. ಯಾವುದಕ್ಕಾಗಿ ಪಟ್ಟು ಹಿಡಿದಿದ್ರೋ ಆ ಬೇಡಿಕೆ ಈಡೇರಿದ ಖುಷಿ ಪ್ರತಿಭಟನಾಕಾರರಲ್ಲಿತ್ತು. 2014 ನಂತರ ಬಿಜೆಪಿ ಅನೇಕ ಸರ್ಕಾರಗಳನ್ನು ರಚನೆ ಮಾಡಿತು. ಆದರೆ ಈಗ ಜನ ಈ ದೇಶದಲ್ಲಿ ಬಲವಾದ ವಿರೋಧ ಪಕ್ಷವನ್ನ ಸೃಷ್ಟಿ ಮಾಡಿದ್ದಾರೆ. ಜನರೇ ಈಗ ವಿರೋಧ ಪಕ್ಷ ಆಗುವಂತ ಒಂದು ಕೆಲಸವನ್ನ ಕೈಗೆತ್ತಿಕೊಂಡಿದ್ದಾರೆ. ಅವರು ತಮ್ಮನ್ನ ವಿರೋಧ ಪಕ್ಷದವರು ಅಂತ ಸಾಬೀತುಪಡಿಸಿದ್ರು. ಅಭಿಜಿತ್ ದೀಪ್ಗೆ ಕೂಡ ಭಯ ಪಡೋ ಅಗತ್ಯ ಇಲ್ಲ, ಇದು ಪ್ರಜಾಪ್ರಭುತ್ವ ಅಂತ ಹೇಳಿದ್ರು. ಪ್ರಜಾಪ್ರಭುತ್ವದಲ್ಲಿ ನೀವು ಭಯ ಪಡೋದಿಕ್ ಪ್ರಾರಂಭ ಮಾಡಿದ್ರೆ ಅದ್ಯಾವ ರೀತಿಯ ಪ್ರಜಾಪ್ರಭುತ್ವ ಅನ್ನೋಂಥ ಒಂದು ಪ್ರಶ್ನೆಯನ್ನ ದೀಪ್ಗೆ ಅವರು ಎತ್ತಿದ್ರು. ನೀವು ಈಗ ನಿಮ್ಮ ಧ್ವನಿಯನ್ನ ಎತ್ತಿದ್ರೆ ಈ ಜನ ಎಲ್ಲಿರ್ತಾರೆ? ಅವರು ತಮ್ಮನ್ನ ರಾಜರು ಅಂತ ಪರಿಗಣಿಸಿದ್ದಾರೆ. ಅವರು ನಾವು ಆರಿಸಿ ಕಳಿಸಿರೋದ್ರಿಂದಾನೇ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂತ ದೀಪ್ಗೆ ಅವರು ಹೇಳಿದ್ರು. ಪೊಲೀಸ್ ಗುಂಡಾಗಳ ಮೇಲೂ ಕೂಡ ಕಾನೂನು ಕ್ರಮ ಜರುಗಿಸಬೇಕು ಅಂತ ಅವರು ಒತ್ತಾಯ ಮಾಡಿದ್ರು. ಲಾಠಿ ಪ್ರಹಾರ ನಡೆಸಿದಂತಹ ಡಿಸಿಪಿ ಸಂದೀಪ್ ಲಾಂಬಾ, ಎಸಿಪಿ ಅಜಯ್ ಶರ್ಮಾ ಮತ್ತೆ ಸಚಿನ್ ಶರ್ಮಾ ಅವರ ಹೆಸರುಗಳನ್ನ ಕೂಡ ದೀಪ್ಗೆ ಅವರು ಎತ್ತಿದ್ರು. ಸಚಿವರೇ ರಾಜೀನಾಮೆ ನೀಡೋ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಅನ್ನುವಾಗ ಇವ್ರು ಯಾರು ಅಂತ ಕೇಳಿದ್ರು. ಈ ದೇಶದ ವಿದ್ಯಾರ್ಥಿಗಳು ಧೈರ್ಯದಿಂದ ವರ್ತಿಸಿದ್ದಾರೆ. ಜುಲೈ 20 ನಂತರ ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರುವಂತಹ ಎಲ್ಲಾ ಪ್ರಕರಣಗಳನ್ನ ಹಿಂಪಡಿಬೇಕು ಅಂತ ಪ್ರಧಾನ್ ರಾಜೀನಾಮೆ ಬಳಿಕ ದೀಪ್ಗೆ ಅವರು ಒತ್ತಾಯ ಮಾಡಿದ್ರು. ನನ್ನನ್ನು ನಾಯಕನನ್ನಾಗಿ ಮಾಡಬೇಡಿ, ಯಾಕಂದ್ರೆ ಈ ದೇಶ ಒಬ್ಬ ವ್ಯಕ್ತಿಯನ್ನ ನಾಯಕನನ್ನಾಗಿ ಮಾಡಿದ್ದಕ್ಕಾಗಿ ಭಾರಿ ಬೆಲೆಯನ್ನ ತೆರ್ತಾ ಇದೆ ಅಂತಲೂ ಕೂಡ ದೀಪ್ಗೆ ಅವರು ಹೇಳಿದ್ರು. ಈ ಮೂಲಕ ಅವರು ಸ್ಪಷ್ಟವಾಗಿ ಪ್ರಧಾನಿ ಮೋದಿ ಅವರನ್ನ ಅಲ್ಲಿ ಉಲ್ಲೇಖ ಮಾಡಿದ್ರು. ಭಯವನ್ನ ಗೆದ್ದ ಜನ್ಸಿಗಳ ಗೆಲುವು ದೇಶಾದ್ಯಂತ ಖುಷಿ ಹರಡೋದಕ್ಕೆ ಕಾರಣ ಆಗಿದೆ. ನಾಗ್ಪುರದಲ್ಲಿಯೂ ಕೂಡ ಪ್ರತಿದಿನ ಜಂತರ್ ಮಂತರನ್ನ ಬೆಂಬಲಿಸಿ ಹೆಚ್ಚಿನ ಸಂಖ್ಯೆಯ ಜನರು ಬಂದ್ರು. ನಾಗ್ಪುರದಲ್ಲಿ ಜನರು ಸಿಹಿ ತಿಂಡಿಗಳನ್ನ ವಿತರಿಸುವ ಮೂಲಕ ಸಂಭ್ರಮವನ್ನು ಆಚರಿಸಿದ್ರು. ವಾಟ್ಸ್ಆಪ್ ಯೂನಿವರ್ಸಿಟಿಯ ಆಟ ಮತ್ತೆ ಈ ಮಡಿಲ ಮೀಡಿಯಾಗಳ ಕಾಲ ಮುಗಿದಿದೆ ಅನ್ನೋದು ಈಗ ಸರ್ಕಾರಕ್ಕೆ ಅರಿವಾಗಿರಬೇಕು. ಹಾಗಾಗಿನೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬಂತು. ಇನ್ನು 2014ಕ್ಕಿಂತನೂ ಮೊದಲು ಭಾರತದಲ್ಲಿ ಸಚಿವರು ಸ್ವಂತ ಇಚ್ಛೆಯಿಂದ ರಾಜೀನಾಮೆಯನ್ನ ನೀಡ್ತಾ ಇದ್ರು. ಆದ್ರೆ ಮೋದಿ ಸರ್ಕಾರ ರಾಜೀನಾಮೆ ಕೇಳುವಂತ ಜನರನ್ನ ಶತ್ರುಗಳ ಹಾಗೆ ನೋಡ್ತೊಡಗ್ತು. ನಮ್ಮ ಸರ್ಕಾರದಲ್ಲಿ ರಾಜೀನಾಮೆಗಳು ನಡೆಯೋದಿಲ್ಲ ಅಂತ ಈ ಹಿಂದೆ ರಾಜನಾಥ್ ಸಿಂಗ್ ನೀಡಿದಂತ ಹೇಳಿಕೆ ಈಗ ಪ್ರಧಾನ್ ರಾಜೀನಾಮೆಯ ಬಳಿಕ ವೈರಲ್ ಆಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಸಣ್ಣ ವಿಷಯ ಅಲ್ಲ. ಇದು ಪ್ರಧಾನ್ ಅವರ ರಾಜೀನಾಮೆಯ ಹಿಂದಿನ ಭಾವನೆಯೆಲ್ಲ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಜನ್ಸಿಗಳು ಮತ್ತೆ ಜನರು ರಾಜೀನಾಮೆಯಿಂದ ಸಂತೋಷಗೊಂಡಿಲ್ಲ, ಬದಲಿಗೆ ಮೋದಿ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರ ರಾಜೀನಾಮೆ ಅನ್ನೋದು ಈ ಸಂತೋಷಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಮೋದಿ ಸರ್ಕಾರ ಮತ್ತೆ ಅದರ ಸಂಸ್ಥೆಗಳು ಜನರಲ್ಲಿ ಭಯ ಹುಟ್ಟಾಕೋದಕ್ಕೆ ಪ್ರಯತ್ನ ಪಟ್ಟವು. ಜನರನ್ನ ಸುಳ್ಳು ಆರೋಪಗಳ ಮೇಲೆ ಜೈಲಿಗೆ ಹಾಕಲಾಯಿತು. ಜಾಮೀನು ಪಡೆಯೋದು ಕೂಡ ಬಹುತೇಕ ಅಸಾಧ್ಯ ಆಯಿತು. ಯಾವುದೇ ಪುರಾವೆಗಳಿಲ್ಲದೇನೆ, ನಿರ್ದಿಷ್ಟ ಪುರಾವೆಗಳಿಲ್ಲದೇನೆ ಜನರನ್ನ ವರ್ಷಗಳ ಕಾಲ ಜೈಲಲ್ಲಿ ಇರಿಸಲಾಯಿತು. ಅದ್ರ ವಿರುದ್ಧ ಬಂಡಾಯ ಹೇಳೋದ್ರಲ್ಲಿ ಅವ್ರಿಗೆ ಸಂತೋಷ ಇದೆ. ಬ್ಯಾರಿಕೇಡ್ಗಳ ಮೂಲಕ ಬೆದರಿಸುವಂತ ಸರ್ಕಾರದಲ್ಲಿ ಮಾತ್ರನೇ ಜನ ಕೂಡ ಈ ರೀತಿಯ ಬ್ಯಾರಿಕೇಡ್ಗಳೊಂದಿಗೆ ಆಟ ಆಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅಂತ ಭಯದಿಂದ ಜನರು ಮುಕ್ತರಾಗಿದ್ರ ಪರಿಣಾಮ ಆಗಿದೆ. ಸರ್ಕಾರ ಈಗ ಸಿಜೆಪಿಯ 3 ಆಗ್ರಹಗಳನ್ನು ಒಪ್ಕೊಂಡಿದೆ. ಮೊದಲು ಅದೇ ಪ್ರತಿಭಟನಾಕಾರರನ್ನ ಚೀನಾ ಮತ್ತೆ ಪಾಕಿಸ್ತಾನದ ಏಜೆಂಟರು ಅಂತ ಕರೆಯಲಾಗ್ತಾ ಇತ್ತು. ಆದ್ರೆ ಈಗ ಮೋದಿ ಸರ್ಕಾರದ ಸಚಿವರು ಅದೇ ಸಿಜೆಪಿಯ ವಕ್ತಾರರೊಂದಿಗೆ ಮಾತುಕತೆಯನ್ನ ನಡೆಸಬೇಕಾಯಿತು. ಜಂತರ್ ಮಂತರ್ನಲ್ಲಿನ ಈ ಗೆಲುವಿನ ಸಂಭ್ರಮ ಲಕ್ಷಾಂತರ ಮನೆಗಳಲ್ಲಿ ಹೊಸ ಭರವಸೆಯನ್ನ ಮೂಡಿಸುತ್ತೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಯುವಕರ ಗೆಲುವು ಅಂತ ಕಾಂಗ್ರೆಸ್ ಶ್ಲಾಘಿಸಿದೆ. ಯುವಕರ ಸತ್ಯದ ಮುಂದೆ ನರೇಂದ್ರ ಮೋದಿ ಅವರ ಗರ್ವ ಛಿದ್ರವಾಗಿದೆ ಅಂತ ಅದು ಹೇಳಿದೆ. ಅವ್ರ ಸುಳ್ಳುಗಳನ್ನ ಸೋಲಿಸಲಾಗಿದೆ ಅಂತ ಅದು ಹೇಳಿದೆ. ನಮ್ಮ ಹೆಮ್ಮೆಯಾಗಿದ್ದ ಶಿಕ್ಷಣ ವ್ಯವಸ್ಥೆಯನ್ನ ಜಾಗತಿಕವಾಗಿ ಅತ್ಯುತ್ತಮ ಅಂತ ಗುರುತಿಸಲಾಗಿತ್ತು. ಇದು ವರ್ಷಗಳಿಂದ ದಾಳಿಗೊಳಗಾಗಿದೆ. ಈಗ ಅದನ್ನ ಸ್ವಾಧೀನಪಡಿಸಿಕೊಳ್ಳಲಾಗ್ತಾ ಇದೆ, ಅದನ್ನ ಖಾಸಗೀಕರಣಗೊಳಿಸಲಾಗ್ತಾ ಇದೆ. ಅದಕ್ಕೆ ಪ್ರತಿಕ್ರಿಯೆ ವಿದ್ಯಾರ್ಥಿಗಳಿಂದ ಬಂದಿದೆ, ನಿರುದ್ಯೋಗಕ್ಕೆ ಪ್ರತಿಕ್ರಿಯೆ ಬಂದಿದೆ, ಮತ್ತೆ ಭಾರತದ ಪ್ರಸ್ತುತ ಸ್ಥಿತಿಗೆ ಪ್ರತಿಕ್ರಿಯೆ ಬಂದಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು. एजुकेशन सिस्टम जो हमारी शान हुआ करती थी, पूरी दुनिया में एक्नॉलेज था कि हिंदुस्तान का एजुकेशन सिस्टम बहुत बढ़िया है. उस पर सालों से आक्रमण हो रहा है, उसको कैप्चर किया जा रहा है, उसको प्राइवेटाइज किया जा रहा है. उस पर रिएक्शन था, बेरोज़गारी पर रिएक्शन था, और जो हिंदुस्तान का जो आज हालत है, जो सिचुएशन है, उस पर रिएक्शन था. ಪ್ರಧಾನ್ ಭ್ರಷ್ಟಾಚಾರದ ಸಂಕೇತ, ಶಿಕ್ಷಣ ವ್ಯವಸ್ಥೆಯ ವಿನಾಶದ ಸಂಕೇತ, ಅಸಮರ್ಥತೆಯ ಸಂಕೇತ ಅವರು ಹೋದ್ರು. ಈಗ ಸರ್ಕಾರ ಶಿಕ್ಷಣ ವ್ಯವಸ್ಥೆಯನ್ನ ಬದಲಾಯಿಸೋದಕ್ಕೆ ದೃಢವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನ RSS ವಶಪಡಿಸಿಕೊಂಡಿರೋದು ದೊಡ್ಡ ಸಮಸ್ಯೆಯಾಗಿದೆ.
ಮೋದಿ ತಪ್ಪಾಗಿದ್ರೆ RSS ಕೂಡ ಅಷ್ಟೇ ತಪ್ಪಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು. प्रधान एक सिंबल है, करप्शन का सिंबल, एजुकेशन सिस्टम के डिस्ट्रक्शन का सिंबल, इनकॉम्पिटेंस का सिंबल. उसको तो जाना ही था और अच्छा है कि वो गया. बट अब कॉन्क्रीट स्टेप्स एजुकेशन सिस्टम को बदलने की सरकार को लेने पड़ेंगे. बहुत बड़ा मुद्दा है RSS का जो कैप्चर है हिंदुस्तान के सिस्टम पर, एजुकेशन सिस्टम पर. अगर मोदी जी की गलती है तो उतनी ही गलती RSS की है. ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರು ಶಿಕ್ಷಣ ಪರೀಕ್ಷೆ ಮಾಫಿಯಾ ಬಿಜೆಪಿ ಒಳಗೆ ಅಸ್ತಿತ್ವದಲ್ಲಿದೆ, ಮುಖ್ಯಮಂತ್ರಿ ಕೂಡ ಅಂಥ ಜನರೊಂದಿಗೆ ಚಹಾ ಮತ್ತೆ ಕಾಫಿ ಕುಡಿತಾರೆ ಅಂತ ಹೇಳಿದ್ದಾರೆ. ಇದು ರಾಜೀನಾಮೆ ಅಲ್ಲ, ಕ್ರಾಂತಿ ಅಂತ ಅಖಿಲೇಶ್ ಯಾದವ್ ಹೇಳಿದ್ದಾರೆ. इंकलाब की जीत हुई, संघर्ष की जीत हुई, एकता की जीत हुई. और भारतीय जनता पार्टी जो सोशल मीडिया पे सबको हराते थे, सोशल मीडिया पे न जाने क्या क्या पैसे दे करके लिखवाते थे, कम से कम इस बार नई पीढ़ी ने, नौजवानों ने उन्हें वहां पर भी हरा दिया और इस बार अपनी जीत हासिल कर ली. हमारे मुख्यमंत्री जी को पता ही नहीं है कि उनकी सरकार में खुद शामिल है इस तरह के शिक्षा परीक्षा माफिया वाले. शिक्षा, हाँ देखिए नाम आ गया, शिक्षा परीक्षा माफिया उन्हीं में शामिल है और मुख्यमंत्री जी खुद कॉफी चाय पीते हैं उनके साथ. ಇನ್ನು ಈ ನಡುವೆ ಬಿಜೆಪಿ ಧರ್ಮೇಂದ್ರ ಪ್ರಧಾನ್ ಬಗ್ಗೆ ಭಾವನಾತ್ಮಕ ಆಗ್ತಾ ಇದ್ದದ್ದು ಕೂಡ ಕಾಣಿಸ್ತು. ಅವರ ಗುಣಗಾನದಲ್ಲಿ ಈ ಬಿಜೆಪಿ ಜನರು ತೊಡಗಿದ್ರು. ಅವರನ್ನ ಅಷ್ಟೆಲ್ಲ ಹೊಗಳ್ತಾ ಇದ್ರೆ ಮತ್ತೆ ಅವ್ರು ಯಾಕೆ ರಾಜೀನಾಮೆಯನ್ನ ನೀಡಬೇಕಾಯ್ತು? ಜಿರಳೆಗಳು ಚಕ್ರವರ್ತಿಯನ್ನ ಉರುಳಿಸಿವೆ ಅಂತ ಉದ್ಧವ್ ಠಾಕ್ರೆ ಅವರು ಹೇಳಿದ್ರು. ಈ ಚಳವಳಿಯ ಸುತ್ತಲಿನ ಪ್ರಶ್ನೆಗಳು ಇನ್ನೂ ಮುಗಿದಿಲ್ಲ. ದೆಹಲಿ ಪೊಲೀಸರಿಂದ ಹಿಂಸಾಚಾರದ ಬಗ್ಗೆ ಉತ್ತರಗಳನ್ನು ಕೋರಲಾಗ್ತಾ ಇದೆ. 1.5 ತಿಂಗಳ ಹಿಂದೆ ಈ ಕಾಕ್ರೋಚ್ ಜನತಾ ಪಕ್ಷ ಅನ್ನೋದೊಂದು ರಚನೆ ಆದಾಗ ಅದು ಡಿಜಿಟಲ್ ಟೆಕ್ ರೂಮ್ ಮತ್ತೆ ಟ್ವಿಟರ್ ಅನ್ನು ಮೀರಿ ಹೊರಹೊಮ್ಮುತ್ತೆ ಅನ್ನೋದಾಗ್ಲಿ, ಅಥವಾ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೇಳುತ್ತೆ ಮತ್ತೆ ಪ್ರಧಾನ್ ರಾಜೀನಾಮೆಯನ್ನ ನೀಡಲೇಬೇಕಾಗತ್ತೆ ಅನ್ನೋದಾಗ್ಲಿ ಯಾರೂ ಕೂಡ ಊಹೆನೆ ಮಾಡಿರಲಿಲ್ಲ. ಇದು ಈ ಚಳವಳಿಗೆ, ಈ ದೇಶದ ಯುವಕರಿಗೆ, ಜಂಜಿಯಲ್ಲಿ ಅವರೊಂದಿಗೆ ಸೇರ್ಕೊಂಡಂತ ಎಲ್ಲಾ ವಯೋಮಾನದವರಿಗೆ ಒಂದು ದೊಡ್ಡ ಗೆಲುವಾಗಿದೆ. ಇದು 11 ವರ್ಷಗಳ ಹಿಂದೆ ರಾಜನಾಥ್ ಸಿಂಗ್ ಅವರು NDAಯಲ್ಲಿ ಸಚಿವರು ರಾಜೀನಾಮೆಯನ್ನ ನೀಡೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಈಗ 11 ವರ್ಷಗಳ ನಂತರ ಅವರಿಗೆ ಮತ ಹಾಕಿದಂತ ಈ ದೇಶದ ಜನ ರಾಜೀನಾಮೆಯನ್ನ ಕೇಳ್ತಾರೆ ಮತ್ತೆ ರಾಜೀನಾಮೆಯನ್ನ ಕೊಡಬೇಕಾಗತ್ತೆ ಅನ್ನೋದನ್ನ ಈ ಚಳವಳಿ ಮನದಟ್ಟು ಮಾಡಿದೆ. ಜಂತರ್ ಮಂತರ್ಗೆ ಬಂದಂತಹ ಜನರು ಶಿಕ್ಷಣದ ವಿಷಯದ ಮೇಲೆ ಮಾತ್ರನೇ ಗಮನ ಹರಿಸಿದ್ರು. ಆದ್ರೆ ಅವರು ಬಿಜೆಪಿ ಸರ್ಕಾರ ಮತ್ತೆ RSS ವ್ಯವಸ್ಥೆ ಒಳಗಿರುವಂತಹ ಭಯದ ಆಳ್ವಿಕೆಯನ್ನು ಕೂಡ ಪ್ರಶ್ನೆ ಮಾಡಿದ್ರು. ಜನರು ಪೊಲೀಸ್ ಲಾಠಿಗಳಿಗೆ, ಅಶ್ರವಾಯುಗಳಿಗೆ ಹೆದರೋದಿಲ್ಲ ಅಂತ ತೋರಿಸ್ಕೊಟ್ರು. ಜುಲೈ 20ರ ಪೊಲೀಸ್ ಹಿಂಸಾಚಾರದ ನಂತರ ಅದು ಜನರನ್ನ ತಡಿಲಿಲ್ಲ, ವಾಸ್ತವವಾಗಿ ಜನರ ಮನೋಸ್ಥೈರ್ಯವನ್ನ ಇನ್ನಷ್ಟು ಹೆಚ್ಚು ಮಾಡ್ತು. ಜನಸಮೂಹ ಮತ್ತಷ್ಟು ಇನ್ನಷ್ಟು ಹೆಚ್ಚಾಯ್ತು. ಮತ್ತೆ ಅಲ್ಲಿಗೆ ಬಂದವರು ತಮ್ಮ ಅಭಿವ್ಯಕ್ತಿ, ತಮ್ಮ ಭಾಷೆ ಮತ್ತೆ ತಮ್ಮ ಪ್ರತಿಭಟನೆಯ ಶೈಲಿ ಮೂಲಕ ಭಾಷೆ ಮತ್ತೆ ಭಾವನೆಗಳ ಅಭಿವ್ಯಕ್ತಿಯಲ್ಲಿ ಸೈದ್ಧಾಂತಿಕ ಮಟ್ಟದಲ್ಲಿ ಬಿಜೆಪಿ ಮತ್ತೆ RSS ಅನ್ನ ತಿರಸ್ಕರಿಸುವಂತ ನಿಲುವನ್ನ ತೋರಿಸಿದ್ರು. ಹಾಜರಿದ್ದಂತಹ ಜನ ಸರ್ಕಾರದಿಂದ ಯಾರಾದ್ರೂ ಬರಬೇಕು ಅಂತ ಪದೇ ಪದೇ ಮನವಿ ಮಾಡಿದ್ರು, ಆದ್ರೆ ಯಾರು ಕೂಡ ಅಲ್ಲಿಗೆ ಬರಲಿಲ್ಲ. ಕಡೆಗೂ ಸರ್ಕಾರ ಮಣಿಬೇಕಾಯ್ತು, ಮಾತುಕತೆಗೆ ಬರಬೇಕಾಯ್ತು, ಮತ್ತೆ ಬೇಡಿಕೆಗಳನ್ನ ಒಪ್ಕೊಳ್ಳೇಬೇಕಾಯ್ತು. ಒಂದು ದೊಡ್ಡ ಹೋರಾಟದ ಬಳಿಕ ಅಷ್ಟೇ ದೊಡ್ಡ ಗೆಲುವು ಸಿಕ್ಕಿದೆ. ಈಗ ಮುಂದಿನ ದಿನಗಳಿಗೊಂದು ಭರವಸೆ ಕೂಡ ಸಿಕ್ಕಿದೆ ಇದ್ರ ಜೊತೆಗೆ. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಇದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.